ನಟಿ ಕಮ್ ಆಂಕರ್ ಅನುಪಮಾ ಗೌಡ. ಕಿರುತೆರೆಯನ್ನ ನೋಡಿದವರಿಗೆ ಅನುಪಮಾ ಗೌಡ ಪರಿಚಿತರೇನೆ. ಕಿರುತೆರೆ ಅಷ್ಟೇ ಅಲ್ಲ, ಇವರು ಹಿರಿತೆರೆಯಲ್ಲೂ ಕೂಡ ಗಮನವನ್ನ ಸೆಳೆದವರು. ಸೋಷಿಯಲ್ ಮೀಡಿಯಾದಲ್ಲೂ ಅಪಾರ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ ಅನುಪಮಾ ಗೌಡ ಅವರು. ಅನುಪಮಾ ಗೌಡ ಅವರು ಆಂಕರಿಂಗ್ ಆಗಿ ಕೂಡ ಕೆಲಸವನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲ, ಇವರು ಸೀರಿಯಲ್ ಅಲ್ಲೂ ಕೂಡ ನಟಿಸಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂತಹ ಹಲವಾರು ಶೋಗಳನ್ನ ಹೋಸ್ಟ್ ಕೂಡ ಮಾಡಿದ್ದಾರೆ ಅನುಪಮಾ ಗೌಡ. ಆದ್ರೆ ಇದೀಗ ಇವರು ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡ್ಬಿಟ್ಟಿದ್ದಾರೆ. ಅನಿವಾರ್ಯವಾಗಿ ತಮ್ಮ ಆಂಕರಿಂಗ್ಗೆ ಗುಡ್ ಬೈ ಹೇಳುವಂತಹ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ. ಈ ವಿಷಯದಲ್ಲಿ ಅವರ ಅಭಿಮಾನಿಗಳಿಗೂ ಕೂಡ ಬೇಸರ ತಂದ್ಬಿಟ್ಟಿದೆ. ಅವರು ನಿರ್ಧಾರವನ್ನ ಬದಲಿಸಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಇನ್ನು ಕೆಲವೊಂದಿಷ್ಟು ಜನ ನಿಮ್ಮ ಮುಂದಿನ ಜರ್ನಿಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸಿದ್ದಾರೆ. ಹಾಗಾದ್ರೆ ಅನುಪಮಾ ಗೌಡ ಅವರು ಯಾಕೆ ಇಂತ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡ್ರು? ಇವ್ರನ್ನ ತುಂಬಾ ಜನ ಇಷ್ಟಪಟ್ಟಿದ್ರು ನಿಜ. ಆಂಕರಿಂಗ್ ಆಗಿ ಅಕ್ಕ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ಇವರು ನಟಿಸಿದ್ರಲ್ಲ, ಅಲ್ಲಿಂದನೂ ಕೂಡ ಇವ್ರನ್ನ ತುಂಬಾ ಜನ ಇಷ್ಟಪಡ್ತಾ ಇದ್ರು. ಆದ್ರೆ ಆಂಕರಿಂಗ್ ಅಂತ ಬಂದಾಗ ಅನುಪಮಾ ಗೌಡ ಅವರ ಒಂದು ಮಾತು ಇರ್ಬೋದು, ನಗು, ಇದೆಲ್ಲದಕ್ಕೂ ಕೂಡ ತುಂಬಾ ಜನ ಫ್ಯಾನ್ಸ್ ಇದ್ರು. ಬಟ್ ಇದ್ದಕ್ಕಿದ್ದಂಗೆ ಈ ಒಂದು ನಿರ್ಧಾರವನ್ನ ಅನುಪಮಾ ಗೌಡ ಅವರು ತಗೊಂಡಿದ್ದಾದ್ರು ಯಾಕೆ ಅನ್ನೋದು ತುಂಬಾ ಜನರಲ್ಲಿ ಕಾಡುವಂತ ಪ್ರಶ್ನೆ ಇದೆ. ಆದ್ರೆ ಇದಕ್ಕೆ ಸ್ವತಃ ಅನುಪಮಾ ಗೌಡ ಅವರೇ ಯಾಕೆ ತಾವು ಇಂಥ ಒಂದು ನಿರ್ಧಾರವನ್ನು ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಕೂಡ ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತಹ ಮಜಾ ಭಾರತ, ಕನ್ನಡದ ಕೋಗಿಲೆ, ರಾಜಾ ರಾಣಿ, ನಮ್ಮಮ್ಮ ಸೂಪರ್ ಸ್ಟಾರ್, ಸುವರ್ಣ ಸೂಪರ್ ಸ್ಟಾರ್ಸ್, ಸುವರ್ಣ ಜಾಕ್‌ಪಾಟ್, ಗರ್ಲ್ಸ್ ವರ್ಸಸ್ ಬಾಯ್ಸ್, ಕ್ವಾಟ್ಲೆ ಕಿಚನ್ ಶೋಗಳು, ಅನುಬಂಧ ಅವಾರ್ಡ್ಸ್, ಈ ರೀತಿಯ ಹಲವಾರು ಶೋಗಳಿಗೆ ಹೋಸ್ಟ್ ಅನ್ನ ಮಾಡಿದ್ದಾರೆ. ಆಂಕರಿಂಗ್‌ನ ಕೂಡ ಮಾಡಿದ್ದಾರೆ ಅನುಪಮಾ ಗೌಡ ಅವರು. ಕೊನೆಯ ಶೋನ ಅವರಿಗೆ ಪೂರ್ಣವಾಗಿ ಮುಗಿಸುವಂತಹ ಅವಕಾಶ ಕೂಡ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಅನುಪಮಾ ಗೌಡ ಅವ್ರನ್ನ ಕಾಡ್ತಾ ಇದೆ. ಅನುಪಮಾ ಗೌಡ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು 2003ರಲ್ಲಿ ರಿಲೀಸ್ ಆದಂತಹ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಬಾಲನಟಿಯಾಗಿ ಗಮನವನ್ನ ಸೆಳೆದಿದ್ರು. ಅದಾದ ನಂತರ ಇವರು 2014ರಲ್ಲಿ ರಿಲೀಸ್ ಆದಂತಹ ಅಕ್ಕ ಧಾರಾವಾಹಿ, ಈ ಒಂದು ಧಾರಾವಾಹಿಯ ಮೂಲಕನೇ ಅಪಾರ ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಂಡ್ರು. ಈ ಧಾರಾವಾಹಿಯಲ್ಲಿ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಕೂಡ ಮಾಡಿದ್ರು. ಅಕ್ಕ ಮತ್ತೆ ತಂಗಿ 2 ಪಾತ್ರದಲ್ಲೂ ಕೂಡ ಅವರು ಪಾತ್ರವನ್ನ ಮಾಡಿದ್ರು. ಇದುವರೆಗೆ ದೊಡ್ಡ ಸವಾಲಾಗಿತ್ತು. 2017 ಮತ್ತೆ 18ರಲ್ಲಿ ಇವರು ಬಿಗ್ ಬಾಸ್ ನಲ್ಲೂ ಕೂಡ ಸ್ಪರ್ಧಿಯಾಗಿದ್ರು. ಅದಾದ ನಂತರ ಇವರು ಕೆಲವೊಂದು ಸಿನಿಮಾ ಕೂಡ ಮಾಡಿದ್ದು, ಅವರು ರಾಜ್ಯ ಪ್ರಶಸ್ತಿ ಕೂಡ ಗೆದ್ದಿದ್ದಾರೆ. ಇಂತಹ ಅನುಪಮಾ ಗೌಡ ಅವರು ಕಳೆದ ಒಂದು 8 ವರ್ಷದಿಂದ ಆಂಕರಿಂಗ್ ಕಮ್ ನಟಿಯಾಗಿ ಮಾಡ್ಕೊಳ್ತಾ ಬಂದಿದ್ದಾರೆ ಅವರ ಜರ್ನಿ. ಆದ್ರೆ ಇವರು ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ನಾನು ಪ್ರೀತಿಯ ವಿದಾಯವನ್ನ ಹೇಳ್ತಾ ಇದ್ದೀನಿ ಆಂಕರಿಂಗ್ಗೆ ಅಂತ. ಈ ಒಂದು ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ಅನುಪಮ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರತಿ ಕಾರ್ಯಕ್ರಮದಲ್ಲಿ ಶನಿವಾರ ಮತ್ತೆ ಭಾನುವಾರ ನಾನ್ ನಿಮ್ಮನ್ನ ಹೀಗೆ ಸ್ವಾಗತಿಸ್ತಾ ಇದ್ದೆ. ಆದ್ರೆ ಈಗ ನನ್ನ ಧ್ವನಿ ಹೃದಯದಿಂದ ಬರ್ತಾ ಇಲ್ಲ. ಯಾಕಂದ್ರೆ ಈ ಮೈಕ್ ಅನ್ನ ಕೆಳಗಿಳಿಸುವಂತಹ ಸಮಯ ಬಂದಿದೆ. ಇಷ್ಟು ವರ್ಷ ನನ್ನ ತಪ್ಪನ್ನ ತಿದ್ದಿದ ನಿಮಗಾಗಿ ಈ ವಿಡಿಯೋ ಮಾಡಿ 8 ವರ್ಷಗಳ ನಿರೂಪಣೆಯ ಪಯಣವನ್ನ ಮುಗಿಸುವಂತಹ ಸಮಯ ಬಂದಿದೆ ಅಂತ ಭಾವುಕರಾಗಿದ್ದಾರೆ. 2018ರ ಜೂನ್ 22ರಂದು ಸೀರಿಯಲ್ ಸಂತೆಗೆ ಮೊದಲ ಬಾರಿ ನಿರೂಪಣೆಯನ್ನ ಮಾಡಿದ್ದೆ. 2026ರ ಮೇ 5ರಂದು ಕೊನೆಯ ಬಾರಿ ನಿರೂಪಣೆ ಮುಗಿಸಿ ವೇದಿಕೆಯಿಂದ ಇಳಿದಿದ್ದೆ. ಶುರು ಮಾಡಿದ್ದಂತಹ ಕಾರ್ಯಕ್ರಮವನ್ನು ಪೂರ್ತಿ ಮಾಡಿಲ್ಲ. ಪರಮೇಶ್ವರ್ ಗುಂಡ್ಕಲ್ ಅವರಿಂದ ನಾನು ತುಂಬಾನೇ ಕಲ್ತಿದ್ದೀನಿ. ಅವರಿಂದನೇ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಅವರಿಗೆ ಧನ್ಯವಾದ ಹೇಳ್ತೀನಿ. ಆರ್ಥಿಕವಾಗಿ ಇವತ್ತು ನಾನು ಒಂದ್ ಸ್ವಲ್ಪ ಸಬಲ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ನಿರೂಪಣೆಯ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಬೇರೆ ಯಾರೋ ಏನೋ ಕತೆ ಹೇಳೋದಕ್ಕಿಂತ ನಿರೂಪಣೆ ಬಿಡುವಂತಹ ವಿಚಾರವನ್ನ ನಾನೇ ಹೇಳ್ತಾ ಇದ್ದೀನಿ. ನಿಮ್ಮಿಂದ ತುಂಬಾ ಕಲ್ತಿದ್ದೀನಿ. ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲವೂ ಒಳ್ಳೆಯದಾಗಿಯೇ ಆಗುತ್ತೆ. ಮುಂದೆ ಬೇರೆ ಬೇರೆ ದಾರಿಗಳಿದೆ. ಮುಂದೆ ಜೀವನ ಇನ್ನೂ ಚೆನ್ನಾಗಿದೆ. ಈ ವಿದಾಯ ಇದು ಸರಿಯಾದ ಸಮಯ. ನಿಮ್ಮ ಪ್ರೀತಿಗೆ ನಾನು ಚಿರನುಡಿ. ಮುಂದಿನ ದಿನಗಳಲ್ಲಿ ಸಿಗೋಣ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಶೋನಲ್ಲಿ ನಾನಿರ್ಬೇಕಿತ್ತು, ಆದ್ರೆ ಇಲ್ಲ. ವಾಹಿನಿಯವರು ಏನೇನೋ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ. ಅದೇನು ಅನ್ನೋದು ಕೂಡ ನಾನ್ ಮಾಡಿಲ್ಲ. ಅಪೂರ್ಣವಾಗಿ ಈ ಪ್ರಯಾಣವನ್ನ ಕೊನೆ ಮಾಡ್ತಾ ಇದ್ದೇನೆ. ನೀವೆಲ್ಲ ಸಾಕಮ್ಮ ಅನ್ನೋದ್ರೊಳಗಡೆ ನಾನೇ ಆಂಕರಿಂಗ್ ಮುಗಿಸಿದ್ದೇನೆ. ಸೀರಿಯಲ್‌ಗೆ ಮತ್ತೆ ಬರ್ತೀನೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅನುಪಮಾ ಗೌಡ ಅವರು. ಒಟ್ನಲ್ಲಿ ಅನುಪಮಾ ಗೌಡ ಅವರು ಒಂದು 8 ವರ್ಷಗಳ ಕಾಲ ನಿರೂಪಣೆಯನ್ನ ಮಾಡೋದ್ರ ಮುಖಾಂತರ ಎಷ್ಟೊಂದು ಫ್ಯಾನ್ಸ್ ಬೇಸ್ ಅನ್ನ ತಗೊಂಡಿದ್ರು. ಮನೆ ಮಂದಿ ಎಲ್ಲ ಅವರು ಬರ್ತಾರೆ ಅಂತಂದ್ರೆ ಸಾಕು, ತುಂಬಾ ಜನ ಅದನ್ನ ಆಂಕರಿಂಗ್ ಆಗಿ ನೋಡೋದಕ್ಕೆ ಇಷ್ಟವನ್ನ ಪಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಈ ರೀತಿಯಾದ ನಿರ್ಧಾರವನ್ನ ತಗೊಂಡಿದ್ದಾರೆ. ಕೊನೆಯ ಶೋ ಅವರು ಕಲರ್ಸ್ ಕನ್ನಡದಲ್ಲಿ ನಡೆಸ್ಕೊಳ್ತಾ ಇದ್ರು. ಅದನ್ನು ಕೂಡ ಅವರು ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಬೇಜಾರನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾಗಳಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರನೇ ಅವರು ಆಂಕರಿಂಗ್ಗೆ ಗುಡ್ ಬೈ ಅನ್ನ ಹೇಳಿ
ಸಿನಿಮಾಗಳಲ್ಲಿ ಬೇರೆ ದಾರಿಗಳಲ್ಲಿ ಅವರು ಬ್ಯುಸಿ ಆಗ್ತಾ ಇದ್ದಾರೆ ಅನ್ನೋಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಏನೇ ಆಗ್ಲಿ ಅನುಪಮ ಗೌಡ ಅವರು ನಿರೂಪಣೆಯನ್ನ ಮುಂದುವರಿಸಬಹುದಾಗಿತ್ತು. ಆ ಕಡೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರೂನು ಕೂಡ ಈ ಕಡೆ ಆಂಕರಿನಲ್ಲಿ ಅವರು ಮುಂದುವರೆದಿದ್ರೆ ಚೆನ್ನಾಗಿರ್ತಾ ಇತ್ತು. ಕಿರುತೆರೆ ಜೊತೆಗೆ ಹಿರಿತೆರೆಯಲ್ಲೂ ಕೂಡ ಇನ್ನಷ್ಟು ಹೆಸರನ್ನ ಮಾಡಬಹುದಾಗಿತ್ತು. ಒಟ್ನಲ್ಲಿ ಅನುಪಮ ಗೌಡ ಅವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸದ್ಯ ಅವರು ಒಂದು ಆಂಕರಿಂಗಿಗೆ ಗುಡ್ ಬೈನ ಹೇಳಿದ್ದಾರೆ. ಪ್ರೀತಿಯ ವಿದಾಯವನ್ನ ಹೇಳಿದ್ದಾರೆ. ಅವರ ಮುಂದಿನ ಎಲ್ಲಾ ಪ್ರಾಜೆಕ್ಟ್‌ಗಳು, ಅವರ ಮುಂದಿನ ದಾರಿ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.